ಇನ್ನು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ ನಿರ್ಧಾರವಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ದರ್ಶನ್, ಪವಿತ್ರ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ವಾದ ಮಾಡಲಿದ್ದಾರೆ ಸಿವಿ ನಾಗೇಶ್. ಎಸ್ಪಿಪಿ ಪ್ರಸನ್ನಕುಮಾರ್ ಅವರಿಂದಲೂ ಕೂಡ ಪ್ರತಿವಾದ ನಡೆಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಇಂದು ದರ್ಶನ್ ಜಾಮೀನು ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ ವಿಚಾರಣೆ. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಅನುಕುಮಾರ್ ಹಾಗೂ ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿಗಳ ವಿಚಾರಣೆಯನ್ನ ನಡೆಸಲಿದ್ದಾರೆ ಪೀಠ. ಇಂದು ದರ್ಶನ್ ಪರ ವಾದ ಮಾಡಲಿದ್ದಾರೆ ಸಿವಿ ನಾಗೇಶ್. ಕಳೆದ ಬಾರಿ ಕೂಡ ವಾದವನ್ನ ಆರಂಭಿಸಿದ್ರು ಸಿವಿ ನಾಗೇಶ್. ಇಂದು ಕೂಡ ವಾದವನ್ನ ಮುಂದುವರಿಸಲಿದ್ದಾರೆ ಸಿವಿ ನಾಗೇಶ್. ಬಳಿಕ ಟಾಮಿ, ಸೆಬಾಸ್ಟಿಯನ್, ಸಂದೇಶ್ ಚೌಟ ಹಾಗೂ ರಂಗನಾಥ್ ರೆಡ್ಡಿಯಿಂದ ವಾದ ನಡೆಯುತ್ತೆ. ಇದಾದ ನಂತರ ಆಕ್ಷೇಪಣೆ ವಾದವನ್ನ ಮಾಡಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಧರ್ಮದ ಪಾಠ ಮಾಡಿದ್ದಾರೆ. ನಾವೆಲ್ಲ ಮನುಷ್ಯರಾಗಿರಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದಿದ್ದಾರೆ. ಬಸವಣ್ಣ ಅವರ ವಚನ ಪ್ರಸ್ತಾಪಿಸಿ ಧರ್ಮಕ್ಕೆ ದೊಡ್ಡ ಅರ್ಥ ಹುಡುಕೋದಕ್ಕೆ ಹೋಗಬಾರದು ಅಂತ ಹೇಳಿದ್ದಾರೆ. ಇನ್ನು ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ದಯೆ ಇರಬೇಕು, ದ್ವೇಷ ಅಸೂಯೆ ಇರಬಾರದು. ದ್ವೇಷ ಅಸೂಯೆ ಇದ್ರೆ ಸಮಾಜ ಇಬ್ಬಾಗವಾಗುತ್ತೆ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಯಾವುದೇ ಧರ್ಮ, ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು, ಪರಸ್ಪರ ಪ್ರೀತಿಯಿಂದ ಬದುಕಬೇಕು, ದ್ವೇಷಿಸಬಾರದು ಅಂತಕ್ಕಂಥದ್ದನ್ನ ಬೋಧನೆ ಮಾಡ್ತದೆ. ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಧರ್ಮಕ್ಕೆ ಏನ್ ಬಹಳ ದೊಡ್ಡ ಅರ್ಥ ಹುಡ್ಕಕ್ ಹೋಗ್ಬಾರ್ದು. ದಯೆಯೇ ಧರ್ಮದ ಮೂಲವಯ್ಯ. ಧರ್ಮ ದಯೆ ಇಲ್ಲದ ಧರ್ಮವ್ಯಾವುದಯ್ಯ ಅಲ್ವಾ? ದಯೆಯೇ ಧರ್ಮದ ಮೂಲ. ಅದರಿಂದ ನಾವೆಲ್ಲರೂ ಕೂಡ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ದಯೆ ಇರಬೇಕು. ಪ್ರತಿಯೊಬ್ಬರನ್ನು ದಯೆಯಿಂದ ನೋಡಬೇಕು, ಕರುಣೆಯಿಂದ ನೋಡಬೇಕು, ವಾತ್ಸಲ್ಯದಿಂದ ನೋಡಬೇಕು, ಪ್ರೀತಿಯಿಂದ ನೋಡಬೇಕು. ಜೆಡಿಎಸ್ ಪಕ್ಷದಲ್ಲಿ ಸ್ವಲ್ಪ ಅಸಮಾಧಾನ ಇರೋದು ನಿಜವೆಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್, ಜಿಟಿ ದೇವೇಗೌಡ ಮತ್ತು ಸಾರಾ ಮಹೇಶ್ ನಡುವೆ ಮೊದಲಿನಿಂದಲೂ ಕೂಡ ನಡೆಯುತ್ತಲೇ ಇದೆ. ಹೈಕಮಾಂಡ್ ಸಮಾಧಾನ ಮಾಡಬಹುದಾಗಿತ್ತು, ಅವರ ಮಾತಾಡಿಸಲವೆಂದು ಶೋಚನೀಯ ಸಂಗತಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾಯಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲನ್ನಕ್ಕಿಂತ ನಾನು ಕೂಡ ಮನೆ ಫಲಿತಾಂಶ ಬರೋಕ್ಕಿಂತ ಮುಂಚೆ ನಾನು ಕೂಡ ಬೇರೆ ಕಡೆ ದುಬೈಲಿದ್ದೆ. ನಾನು ಕೂಡ ಟಿ ವಿಗಳನ್ನು ತಮ್ಮ ಮಾಧ್ಯಮವನ್ನು ಗಮನಿಸ್ತಾ ಇದ್ದೆ. ಏನು ಸ್ವಲ್ಪ ಡಿಫ್ರೆನ್ಸಸ್ ಇದೆ, ಏನೋ ಸ್ವಲ್ಪ ಇದಿದೆ, ಮನಸ್ತಾಪಗಳಿದೆ ಅಂತ. ಮನಸ್ತಾಪಗಳಿರೋದಂತೂ ನಿಜಾನೇ, ಅದು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕಂತೂ ಆಗಲ್ಲ. ಜಿ ಟಿ ದೇವೇಗೌಡ ವರ್ಸಸ್ಸು ಸಾರಾ ಮಹೇಶ್ ಬಗ್ಗೆ ಏನು ಇವತ್ತಿಂದ ಮೊದಲಿಂದ ನಡೀತಿರ್ತಕ್ಕಂಥ ವಿಷಯ. ಸೊ ಈಗಾಗಲೇ ನಮ್ಮ ಹೈಕಮಾಂಡ್ ಒಂದು ಸಮಾಧಾನ ಮಾಡ್ಬೋದಿತ್ತು. ಯಾಕೆ ಜಿ ಟಿ ದೇವೇಗೌಡ ಹಿರಿಯರಿದ್ದಾರೆ, ಅದು ಅನುಭವಿಗಳಿದ್ದಾರೆ, ಕರ್ಕೊಂಡು ಮಾತಾಡ್ಬೋದಿತ್ತು. ಅವ್ರನ್ನ ಹೋಗಿ ಮಾತಾಡಿಸಿಲ್ಲ ಅನ್ನೋದು ಒಂದು ಶೋಚನೀಯ ಸಂಗತಿ. ಖಂಡಿತವಾಗಿ ಅದು ಮಾಡ್ಬೋದಿತ್ತು. ಸೊ ಮುಂದಿನ ತಿಂಗಳಲ್ಲಿ ಏನು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅಂತ ನಾವು ಕೂಡ ಶಾಸಕರು ಗಮನಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಹೋಗುತ್ತೆ? ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಅವಕಾಶ ವಿಚಾರದ ಬಗ್ಗೆ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿದ್ದಾರೆ. ಧಾರವಾಡದಲ್ಲಿ ನಡೆದ ಧರೆಗೆ ದೊಡ್ಡವರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ನಡೆಯುವ ಯಾವುದೇ ಪರೀಕ್ಷೆ ಇರಲಿ, ಆ ಪರೀಕ್ಷೆಯಲ್ಲಿ ಕನ್ನಡ ಇರಲೇಬೇಕು ಅಂತ ಪ್ರತಿಪಾದಿಸಿದ್ದಾರೆ. ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಕನ್ನಡ ಇರಲೇಬೇಕು. ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಬರೆಯುವ ಅವಕಾಶ ಇರಬೇಕು. ಅದು ಕೈಬಿಟ್ಟು ಹೋಗಿದ್ದರೆ ಸೇರಿಸಲು ಒತ್ತಾಯವನ್ನ ತರ್ತೇವೆ ಅಂತ ಹೇಳಿದ್ದಾರೆ.
ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿರಲಿ, ಅಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಬೇಕು. ಮತ್ತು ಕರ್ನಾಟಕದಲ್ಲಿ ನಡೆಯುವಂಥ ಯಾವುದೇ ಪರೀಕ್ಷೆ ಇದ್ದರೂ ಕೂಡ ಅದು ಪೂರ್ಣ ಕನ್ನಡದಲ್ಲಿರಬೇಕು. ಮತ್ತು ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕನ್ನಡದ ಭಾಷೆಗೆ ಆದ್ಯತೆ ಕೊಡಲಿಕ್ಕಾಗೋದಿಲ್ಲ. ಅಲ್ಲಿ ಬೇರೆ ಬೇರೆ ಭಾಷೆಗಳಿರ್ತದೆ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇರಬೇಕು. ಒಂದು ವೇಳೆ ಅದನ್ನು ಕೈಬಿಟ್ಟು ಹೋಗಿದರೆ ಅದನ್ನು ಸೇರಿಸಿ ಅಂತ ಒತ್ತಾಯ ತರೋಣ. ಉದ್ಯೋಗಕ್ಕೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್, ರಾಜ್ಯದ ಉಪಚುನಾವಣೆ ಫಲಿತಾಂಶ ಜೆಡಿಎಸ್ ಶಾಸಕರ ಮೇಲೆ ಪರಿಣಾಮ ಬಿದ್ದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಕಳೆದ ಲೋಕಸಭೆ ಚುನಾವಣೆ ಬಳಿಕ ಹಾಗೂ ಎಚ್ಡಿಕೆ ಕೇಂದ್ರ ಸಚಿವರಾದ ಬಳಿಕ ಶಕ್ತಿ ಬಂದಿರೋದು ನಿಜ. ಉಪಚುನಾವಣೆಯಲ್ಲಿ ಸೋತ ಬಳಿಕ ಎಲ್ಲವೂ ಕೂಡ ಮುಗಿಯಿತು ಎಂದಲ್ಲ. ಇವತ್ತು ಬಿದ್ದಿರಬಹುದು, ನಾಳೆ ಎದ್ದೇಳ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಬೈ ಎಲೆಕ್ಷನ್ ಆಗಿತ್ತು, ಅಲ್ಲದೆ ಖರೀದಿ ಮಾಡುವ ಚುನಾವಣೆ ಇದಾಗಿತ್ತು ಅಂತ ಹೇಳಿದ್ದಾರೆ. ಈ ಒಂದು ಎಲೆಕ್ಷನ್ ಸೋತ ತಕ್ಷಣ ಅದೇನು ಕುಗ್ಬಿಟ್ಟಿದ್ದೀವಿ ಅಂತ ಅದೇನು ದೊಡ್ಡ ವಿಷಯ ಅಂತಲ್ಲ. ನಾಳೆ ಎದ್ದಿರ್ತೀವಿ. ಸರ್ಕಾರ ಇದೆ, ಉಪಚುನಾವಣೆ, ಬೈ ಎಲೆಕ್ಷನ್, ನಿಮ್ಗೆ ಗೊತ್ತಿರ್ಬೋದು, ಖರೀದಿ ಮಾಡೋ ಎಲೆಕ್ಷನ್ನು ಖರೀದಿ ಮಾಡಿದ್ದಾರೆ. ಸೊ ಮುಂದಿನ ದಿವಸ ಕೂಡ ನಾವು ಕೂಡ ನೋಡ್ಬೇಕು ಯಾವ ಹಂತಕ್ಕೆ ಏನು ನಿರ್ಧಾರ ತಗೊತಾರೆ, ಹೈಕಮಾಂಡ್ ಏನು ನಿರ್ಧಾರ ತಗೊತಾರೆ, ಸಂಘಟನೆ ಚೇಂಜ್ ಮಾಡ್ತಾರೋ, ಸ್ಟ್ರಾಟಜಿ ಚೇಂಜ್ ಮಾಡ್ತಾರೋ, ಇದೇ ರೀತಿ ಹೋಗ್ತಾರೋ ಅನ್ನೋದನ್ನು ನಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಈ ಒಂದು ಎಲೆಕ್ಷನ್ ಸೋತ ತಕ್ಷಣ ತಾರತಮ್ಯ, ಅಸಮಾನತೆ ನಮ್ಮಲ್ಲಿರುವ ಜಾತೀಯತೆಯಿಂದ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ನಾನು ವಿದ್ಯಾವಂತನಾಗಿದ್ದರೆ ಇಲ್ಲಿ ನಿಂತು ಸಿಎಂ ಆಗಿ ಮಾತನಾಡೋಕೆ ಆಗ್ತಿತ್ತಾ ಅಂತ ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ನಮ್ಮಪ್ಪ ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿದ್ರು, ಅದನ್ನ ಬಿಟ್ಟ ಮೇಲೆ ಎಮ್ಮೆ ಮೇಯಿಸಲು ಹೋದೆ. ಶಾಲೆಗೆ ಸೇರಿಸುವಂತೆ ಮೇಷ್ಟ್ರು ಬಂದು ಕೇಳಿದ ಬಳಿಕ ನನ್ನ ಶಾಲೆಗೆ ಕಳಿಸಿದ್ರು ಅಂತ ಹೇಳಿದ್ದಾರೆ. ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ ಇಲ್ಲಿ ನಿಂತ್ಗೆ ಮಾತಾಡಕ್ಕಾಯ್ತಿತ್ತ, ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ನಮ್ಮಪ್ಪ ಏನ್ ಮಾಡಿದ, ಎಷ್ಟು ಜನ ಗೊತ್ತಿದೆ ಅನ್ನೋ ಗೊತ್ತಿಲ್ಲ. ನಮ್ಮಪ್ಪ ನನಗೆ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ಆ 2 ವರ್ಷಗಳು ವೀರ ಮಕ್ಕಳು ಕುಣಿತ ಕಲ್ತ್ಕೊಂಡು ಡ್ಯಾನ್ಸ್ ಮಾಡೋದು, ಅದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ. ಆಮೇಲೆ ಬಿಟ್ಟೋಯ್ತು ಅದು 2 ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು. ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯಿಸಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೆ. ಎಮ್ಮೆಗಳು ಮೇಯಿಸೋದು ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ. ರಾಜಪ್ಪನ ಮೇಷ್ಟ್ರು ಬಂದರು. ರಾಜಪ್ಪ ಅಂತ ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಬಂದಿದ್ರು. ನಾನು 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ. ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವ ಮುಡಾ ಸೈಟ್ ಹಗರಣ ಸಂಬಂಧ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಸತತ 8 ಗಂಟೆಗಳ ಕಾಲ ಗಂಗರಾಜುಗೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆ ಕೊಟ್ಟಿದೆ. ಪಂಚಮಸಾರಿ ಮೀಸಲಾತಿ ಹೋರಾಟದ ಕಿಚ್ಚು ತಣಿದಿಲ್ಲ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ 10ರಂದು ಮೀಸಲಾತಿಗೆ ಆಗ್ರಹಿಸಿ ವಕೀಲರ ಪರಿಷತ್ ನೇತೃತ್ವದಲ್ಲಿ ರೈತರಿಂದ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಬಸವಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜದ